ಲೋಕ ಸಮರಾಭ್ಯಾಸದ ಈ ಸಂದರ್ಭದಲ್ಲಿ ನಿನ್ನೆ ಮಧ್ಯಾಹ್ನ ಕೈ ಪಕ್ಷದಲ್ಲಿ ಯಾವಾಗುತ್ತೋ ಅಂತ ತಿಂಗಳಾಂಗಟ್ಲೆಯಿಂದ ಕಾಯ್ತಾ ಇದ್ರು. ಫೈನಲಿ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಅನೌನ್ಸ್ ಆಯ್ತು. ಆಗ ನೋಡಿ ಧಾಗ ಧಾಗ ಅಂತ ಹೊತ್ಕೊಳ್ತು ಆಕ್ರೋಶದ ಕಿಡಿ. ಬರ್ತಾ ಇದೆ ಪೊಲಿಟಿಕಲ್ ಮೊದಲ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಮೊದಲ ಹಂತದಲ್ಲಿ ಶಾಸಕರಿಗೆ ನಿಗಮ ಮಂಡಳಿ ಪಟ್ಟಿಯನ್ನ ರಿಲೀಸ್ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಎಲ್ಲ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ರು. ತಿಂಗಳು ಕಳೀತಾ ಬಂತು. ಕೊನೆಗೆ ಫೈನಲಿ ನಿನ್ನೆ ಮಧ್ಯಾಹ್ನ ದಡಾರ್ ಅಂತ ಅನೌನ್ಸ್ ಆಯಿತು. ಕಾಂಗ್ರೆಸ್ನ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಮೊದಲ ಹಂತದಲ್ಲಿ ಶಾಸಕರಿಗೆ ನಿಗಮ ಮಂಡಳಿ ಪಟ್ಟಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಾಗೇನೆ ಕೈ ಪಕ್ಷದಲ್ಲಿ ಆಂತರಿಕ ಕೋಲ್ಡ್ ವಾರ್ ಶುರುವಾಯಿತು. ಮೊದಲ ಬಾರಿ ಗೆದ್ದ ಶಾಸಕರಿಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಬೇಸರವನ್ನ ಹೊರಹಾಕಿದ್ರು ತುಂಬಾ ಜನ. ನಮ್ಮನ್ನು ಪರಿಗಣಿಸಿ ಅಂತ ಮನವಿಯನ್ನು ಸಲ್ಲಿಸಿದ್ರು ಕೆಲವು ನೂತನ ಶಾಸಕರು. ಆದರೂ ಕೂಡ ನೂತನ ಶಾಸಕರಿಗೆ ಅವಕಾಶವನ್ನ ನೀಡದೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಯಾವುದೇ ನಿಗಮ ಮಂಡಳಿಯಲ್ಲಿ ಭಾಗ್ಯ ಸಿಕ್ಕಿಲ್ಲ. ಬಲಭಾಗದಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷರ ಪಟ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ವಿಧಾನ ಪರಿಷತ್ತಿನ ಸದಸ್ಯರಿಗೆ ಎಲ್ಲೂ ಕೂಡ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಆಕ್ರೋಶದ ಕಿಡಿ ಹೊತ್ಕೊಳ್ತಾ ಇದೆ. ಈ ಚಳಿಯಲ್ಲೂ ಬಿಸಿ ಬಿಸಿ ವಾತಾವರಣ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಾರ್ಯಕರ್ತರ ನಿಗಮ ಮಂಡಳಿ ವಿಚಾರವಾಗಿ ಎಐಸಿಸಿ ವರ್ಸಸ್ ಕೆಪಿಸಿಸಿ ಅನ್ನೋ ತರ ಆಗಿದೆಯಂತೆ. ಹಾಗಾದ್ರೆ ಏನಾಯ್ತು ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಶಾಸಕರಿಗೆ ನಿಗಮ ಮಂಡಳಿ ಕೊಡುವಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕಾರ್ಯಕರ್ತರಿಗೂ ನಿಗಮ ಮಂಡಳಿ ಕೊಡಬೇಕು ಅನ್ನೋ ಪಟ್ಟನ್ನು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಒತ್ತಾಯದ ಬಳಿಕ 39 ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನ ಕೊಡೋದಕ್ಕೆ ಯೋಜನೆ ಅಂದ್ರೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರಂತೆ. ಆದರೆ ರಾಜ್ಯ ಕಳಿಸಿದ್ದ ಲಿಸ್ಟ್ ಜೊತೆ ತಮ್ಮ ಪಟ್ಟಿಯನ್ನ ಸೇರಿಸಿದ್ರು ಕೆ.ಸಿ. ವೇಣುಗೋಪಾಲ್ ಅವರು. ಹೀಗಾಗಿ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಕಾರ್ಯಕರ್ತರ ಪಟ್ಟಿ ವಿಚಾರವಾಗಿ ಹೈಕಮಾಂಡ್ ಜೊತೆ ಒಂಥರ ಮುಸುಕಿನ ಗುದ್ದಾಟ ನಡೀತಾ ಇದೆಯಂತೆ. ಕ್ಲಿಯರ್ ಇರೋ ಪಟ್ಟಿ ಮೊದಲು ಬಿಡುಗಡೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರ ಸೂಚನೆಯಂತೆ ನಿಗಮ ಮಂಡಳಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆದರೆ ಇದೊಂಥರ ಕಾಂಗ್ರೆಸ್ಗೆ ತಲೆಬಿಸಿ. ಅದಂತೂ ನಿಜ. ಯಾರ್ಯಾರಿದ್ದಾರೆ ಅವರ ಫೋಟೋ ಮತ್ತು ಹೆಸರಿನ ಸಮೇತ ಮತ್ತು ಪ್ರಾಧಿಕಾರವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ಗುಡ್ ಮಾರ್ನಿಂಗ್. ಹನುಮಂತು ಧ್ವನಿ ಕೇಳಿಸ್ತಿದ್ಯಾ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಪಟ್ಟಿ ಬಿಡುಗಡೆ ಆಯ್ತು, ಆದರೆ ಅಸಮಾಧಾನವನ್ನ ಹೇಗೆ ಶಮನ ಮಾಡುತ್ತಾರೆ? ಖಂಡಿತ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಅಸಮಾಧಾನವನ್ನ ಯಾವ ರೀತಿ ಸಮಾಧಾನ ಮಾಡಬೇಕು ಅನ್ನುವಂಥದ್ದೇ ಈಗ ಕಾಂಗ್ರೆಸ್ ಮುಂದೆ ಇರುವಂತಹ ಬಹುದೊಡ್ಡ ಸವಾಲು. ಯಾಕೆಂತಂದ ಹೇಳಿದ್ರೆ ಒಂದು ಕಡೆಗೆ ಲೋಕಸಭಾ ಚುನಾವಣೆಯನ್ನ ಗೆಲ್ಲಿಕ್ಕೆ ಇವರು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಒಂದಷ್ಟು ಪ್ರಬಲ ಅಭ್ಯರ್ಥಿಗಳ ಕೊರತೆಯನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆ. ಮತ್ತೊಂದು ಕಡೆಗೆ ಶಾಸಕರನ್ನ ಮನವೊಲಿಸಬೇಕಾಗಿತ್ತು. ಈಗ ಶಾಸಕರನ್ನ ಒಳೆದು ತೂಗಿ ನಿಗಮ ಮಂಡಳಿ ಘೋಷಣೆ ಮಾಡೋಕನ್ನ ಮುಂಚೆ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿ ಸಮಾಧಾನ ಪಡಿಸಿ ಈ ನಿಗಮ ಮಂಡಳಿ ಪಟ್ಟಿಯನ್ನ ಘೋಷಣೆ ಮಾಡಿದ ಬಳಿಕವೂ ಕೂಡ ಒಂದಷ್ಟು ಶಾಸಕರು ಬೇಸರವನ್ನ ಹೊಂದಿರುವಂತದ್ದು ಈಗ ಆಂತರಿಕವಾಗಿರುವಂತ ವಿಚಾರ. ಮತ್ತೊಂದು ಕಡೆಗೆ ಈ ಪಟ್ಟಿಯಲ್ಲಿ ಹೊರಗಡೆ ಬಂದಿರುವಂತಹ ಪಟ್ಟಿಯಲ್ಲಿ ನೂತನ ಶಾಸಕರಿಗೆ ನಾವು ಕೂಡ ಅಧಿಕಾರವನ್ನ ಅನುಭವಿಸ್ತೀವಿ, ನಾವು ಕೂಡ ಈ ಒಂದು ನಿಗಮ ಮಂಡಳಿಯಲ್ಲಿ ಕೆಲಸವನ್ನ ನೋಡ್ತೇವೆ, ಅನುಭವ ಇಲ್ಲ ಅಂತಲ್ಲ, ನಮಗೂ ಕೂಡ ಜ್ಞಾನ ಇದೆ ಅನ್ನುವಂತ ಮಾತುಗಳನ್ನ ನೂತನ ಶಾಸಕರು ಹೇಳಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ನೂತನ ಶಾಸಕರಿಗೆ ಕೊಡುವುದಿಲ್ಲ ಅನ್ನೋಂತ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ಹೇಳಿದ್ರು. ಮತ್ತೊಂದು ಕಡೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಶಾಸಕರ ಜೊತೆಗೆ 5 ರಿಂದ 6 ಜನ ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಈ ಬಾರಿ ಅವಕಾಶ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳು ಬಹಳಷ್ಟು ಇತ್ತು. ಆದ್ರೆ ಅಂತಿಮವಾಗಿ ಶಾಸಕರಿಗೆ ಮಾತ್ರ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ನಲ್ಲಿ ಮತ್ತೆ ಆಂತರಿಕ ಒಳಬೇಗುದಿಗೆ ವೇದಿಕೆ ಮಾಡಿಕೊಟ್ಟಂತೆ 36 ಹೆಸರನ್ನ ಅನೌನ್ಸ್ ಮಾಡಿದ್ದಾರೆ. ಯಾರೋ ಒಬ್ಬರನ್ನ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಮತ್ತೆ ಹಾಗೆ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಯಾಕದು? ನರೇಂದ್ರ ಸ್ವಾಮಿ ಅವ್ರದ್ದು ಏನಾಯ್ತು? ಒಂದು ಸಹಜವಾಗಿ ಪ್ರಾರಂಭದಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದ ಮೊದಲನೇ ಪಟ್ಟಿಯಲ್ಲಿ 36 ಹೆಸರುಗಳಿತ್ತು. ಅದರಲ್ಲಿ ಅದಾದ ನಂತರದಲ್ಲಿ ಸ್ವತಃ ಸಿಎಂ ಕಚೇರಿಯಿಂದ ಬಂದಿರೋಂತ ಮಾಹಿತಿ ಪ್ರಕಾರ 34 ಜನರಿಗೆ
ನಿಗಮ ಮಂಡಳಿಯನ್ನು ಹಂಚಿಕೆ ಮಾಡಲಾಗಿತ್ತು. ಆದ್ರೆ ಮೊದಲ ಪಟ್ಟಿಯಲ್ಲಿ ಇಬ್ಬರ ಹೆಸರು ಇತ್ತು. ಒಂದು ಹಾನಗಲ್ನ ಶಾಸಕರಾದಂತಹ ಶ್ರೀನಿವಾಸ್ ಮಾನೆ ಅವರು, ಮತ್ತೊಂದು ಕಡೆಗೆ ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ ಇತ್ತು. ಹಾನಗಲ್ನ ಶಾಸಕರಾದಂತಹ ಶ್ರೀನಿವಾಸ್ ಮಾನೆ DCM ರಾಜಕೀಯ ಕಾರ್ಯದರ್ಶಿ ಆಗಿರೋ ಕಾರಣಕ್ಕಾಗಿ, ಅವರು ಪ್ರೋಟೋಕಾಲ್ ಕಾರಣಕ್ಕಾಗಿ ಅದನ್ನ ಪ್ರತ್ಯೇಕವಾಗಿ ಅಧಿಸೂಚನೆ ಆಗುವಂತ ಲೆಕ್ಕಾಚಾರದಲ್ಲಿ ಅವ್ರನ್ನ ಅಂತಿಮ ಪಟ್ಟಿಯಲ್ಲಿ ಹೊರಡಲಾಗಿತ್ತು. ಆದ್ರೆ ನರೇಂದ್ರ ಸ್ವಾಮಿ ಅವ್ರನ್ನ ಈಗ ಒಂದು ಮಾಲಿನ್ಯ ತಾಂತ್ರಿಕ ಸಮಸ್ಯೆಗಳು ಸುಪ್ರೀಂ ಕೋರ್ಟ್ ಆದೇಶ ಇರುವಂತ ಕಾರಣಕ್ಕಾಗಿ ಅದರಲ್ಲಿ ತಜ್ಞರನ್ನ ನೇಮಿಸಬೇಕು ಅನ್ನೋಂತ ಒಂದು ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಸೂಚನೆ ಇರುವಂತ ಕಾರಣಕ್ಕಾಗಿ ಕೊನೆ ಹಂತದಲ್ಲಿ ಕೈಬಿಡಲಾಗುತ್ತೆ. ಇದೇ ವಿಚಾರಕ್ಕೆ ನರೇಂದ್ರ ಸ್ವಾಮಿ ಅವರು ಕೂಡ ಒಂದಷ್ಟು ಬೇಸರವನ್ನ ಹೊರಹಾಕಿರುವಂತದ್ದು. ಅಂತಿಮವಾಗಿ ನಾವೆಲ್ಲವೂ ಕೂಡ ನಮ್ಮ ಅಭಿಪ್ರಾಯವನ್ನ ತಿಳಿಸ್ತೀವಿ, ಆದ್ರೆ ನಾನೇನು ಅವ್ರನ್ನ ಕೇಳಿರ್ಲಿಲ್ಲ, ಅವರಾಗೆ ತೀರ್ಮಾನ ಮಾಡಿದ್ದಾರೆ. ಆದ್ರೆ ನಾನು ನನ್ನದೇ ಆದಂತ ಒಂದು ಅಭಿಪ್ರಾಯವನ್ನ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲವೂ ಕೂಡ ಸಮಯ ಬಂದಾಗ ಹೇಳ್ತೇನೆ ಅನ್ನೋಂತ ಮಾತುಗಳನ್ನು ಕೂಡ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರು ಹೇಳಿರುವಂತದ್ದು. ಯಾರ ಕೈ ಮೇಲಾಯ್ತೀಗ? ಸಹಜವಾಗಿನೇ ಇಲ್ಲಿ ಮೊದಲಿಂದನೂ ಕೂಡ ನಿಗಮ ಮಂಡಳಿ ವಿಚಾರಕ್ಕೆ ಜಟಾಪಟಿ ಸುಡದಂತ ಸಂದರ್ಭದಲ್ಲಿ ಶಾಸಕರಿಗೆ ಮೊದಲು ಅಧಿಕಾರವನ್ನ ಕೊಡಬೇಕು ಅನ್ನೋಂತ ಪಟ್ಟನ್ನ CM ಸಿದ್ದರಾಮಯ್ಯ ಅವರು ಇಟ್ಟಿದ್ರು. ಇಲ್ಲ, ವಿಧಾನಸಭೆ ಚುನಾವಣೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಕೇವಲ ಶಾಸಕರಿಗೆ ಮಾತ್ರ ಕೊಟ್ರೆ ಕಾರ್ಯಕರ್ತರು ಕೂಡ ಸಾಕಷ್ಟು ಅಸಮಾಧಾನವನ್ನ ಹೊಳ್ತಾರೆ ಮತ್ತು ಅದು ನೇರವಾಗಿ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಬ್ಬರಿಗೂ ಒಟ್ಟೆ ಅಂದ್ರೆ ಶಾಸಕರಿಗೂ ಮತ್ತೆ ಕಾರ್ಯಕರ್ತರಿಗೆ ಇಬ್ಬರಿಗೂ ಒಟ್ಟಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋಂತ ಪಟ್ಟನ್ನ DCM DK ಶಿವಕುಮಾರ್ ಅವರು ಇಟ್ಟಿದ್ರು. ಯಾವಾಗ ಈಗ ಅಂತಿಮವಾಗಿ ಇಬ್ಬರು ಕೂತ್ಕೊಂಡು ಅನೇಕ ಸುತ್ತಿನ ಮಾತುಕತೆಯ ನಂತರದಲ್ಲೂ ಕೂಡ ಕಾರ್ಯಕರ್ತರ ಪಟ್ಟಿ AICCಗೆ ರವಾನೆ ಆಗುತ್ತೆ. ಆದ್ರೆ ಇಲ್ಲಿಂದ ಕಳಿಸಿದಂತಹ ಪಟ್ಟಿಯ ಜೊತೆಗೆ AICCಯ ಜನರಲ್ ಸೆಕ್ರೆಟರಿ ಆಗಿರುವಂತಹ KC ವೇಣುಗೋಪಾಲ್ ತಮ್ಮದೇ ಆದಂತಹ ಬೆಂಬಲಿಗರನ್ನ ಅವರು ಕೊನೆ ಹಂತದಲ್ಲಿ ಸೇರ್ಪಡೆ ಮಾಡಿರುವಂತ ಕಾರಣಕ್ಕಾಗಿ ರಾಜ್ಯದ ನಾಯಕರು ನಮ್ಮ ಅಭಿಪ್ರಾಯದಲ್ಲಿ ಇಲ್ಲಿ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅನ್ನೋಂತ ಮಾಹಿತಿ ನಮಗಿರುತ್ತೆ, ನಮ್ಮ ಗಮನಕ್ಕೂ ಬಾರದೇನೆ ಯಾಕೆ ಇದನ್ನ ಸೇರ್ತಿದ್ರು ಅನ್ನೋಂತ ಮಾತುಗಳನ್ನ ಬೇಸರವನ್ನ ಹೈಕಮಾಂಡ್ ವಿರುದ್ಧ ಹೊರ ಹಾಕಿದ ನಂತರದಲ್ಲಿ ಆ ಪಟ್ಟಿಗೆ ಬ್ರೇಕ್ ಹಾಕಲಾಗತ್ತೆ. ಅಂತಿಮವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ ನಂತರದಲ್ಲಿ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಅವರ ಗಮನಕ್ಕೆ ತಂದ ನಂತರದಲ್ಲಿ ಅವರೊಂದು ಸೂಚನೆಯನ್ನು ಕೊಡ್ತಾರೆ. ಆಯ್ತು, ಕಾರ್ಯಕರ್ತರ ವಿಚಾರದಲ್ಲಿ ಏನೆಲ್ಲ ತೊಂದರೆಗಳಾಗಿದೆ ಅದೆಲ್ಲವೂ ಕೂಡ ಶೀಘ್ರದಲ್ಲೇ ಬಗೆಹರಿಸಿ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಆದ್ರೆ ಶಾಸಕರ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲದ ಕಾರಣಕ್ಕಾಗಿ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅನ್ನೋಂತ ಸೂಚನೆಯನ್ನ ಕೊಟ್ಟಿರ್ತಾರೆ. ಥ್ಯಾಂಕ್ ಯು ಸೊ ಮಚ್ ಹನುಮಂತ ದುರ್ಗದ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.